ಸ್ಯಾಮ್ ಸಮೀರ್ ಮತ್ತೆ ಶ್ರವಣ್ ಬ್ರೋ, ನಾನು ಅವ್ರ ತರ ಒಂದ್ ದಿವಸ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಆಸೆ ಅಷ್ಟೇ. ಆಡ್ಕೊಳ್ಳೋರು 1000 ಜನ, ಬಟ್ ಅದೊಂದ್ ಫ್ರೆಂಡ್ ಮಾತ್ರ ನನಗೆ ಎಷ್ಟು ಮೋಟಿವೇಟ್ ಮಾಡಿದ್ರು ಅಂದ್ರೆ, ಫಸ್ಟ್ ವ್ಲಾಗ್ ಮಾಡಿದಾಗ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಫಸ್ಟ್ ವ್ಲಾಗ್ ಮಾಡಿದಾಗ ಭಯ ಇತ್ತು ಬ್ರೋ, ಅಪ್ಲೋಡ್ ಮಾಡ್ಬೇಕಂದ್ರೆ. ಅಂದ್ರೆ ಯಾರೇನ್ ಅನ್ಕೊಂತಾರೆ, ಮತ್ತೆ ಆಡ್ಕೊಳ್ಳೋರು 1000 ಜನ. ನನಗಂತೂ ನನ್ನ ರಿಲೇಟಿವ್ಸ್ ಆಡ್ಕೊಂತಾರೆ, ಫ್ರೆಂಡ್ಸ್ ಆಡ್ಕೊಂತಾರೆ, ಆದ್ರೂ ನನಗ್ ಸ್ವಲ್ಪ ಭಯನೇ ಇತ್ತು ಅಪ್ಲೋಡ್ ಮಾಡುವಾಗ. ಅಪ್ಲೋಡ್ ಮಾಡಾದ್ಮೇಲೆ ಲೈಕ್ 4K ರೀಚ್ ಆಯ್ತು. ಓಕೆ, ಲೈಕ್ಸ್ ಕಮೆಂಟ್ಸ್ ಎಲ್ಲ ಬಂತು, ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋರು ಇದಾರೆ, ಎಲ್ಲ ಸಪೋರ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ಖುಷಿ ಆಯ್ತು, ಎಕ್ಸ್ಪೀರಿಯನ್ಸ್ ಏನೋ ಚೆನ್ನಾಗಿತ್ತು ಫಸ್ಟ್ ವಿಡಿಯೋದು. ನೀವು ಬ್ಲಾಗ್ಸ್ ಎಲ್ಲ ಮಾಡಿದ್ರಲ್ಲ, ಸೊ ಇದೇ ಬ್ಲಾಗ್ಸ್ ನಿಮ್ ಫ್ರೆಂಡ್ಸ್ ಗೆ ಇರುತ್ತೆ ಮಾಡ್ಬೇಕು ಅಂತ, ಬಟ್ ಅವ್ರಿಗೆ ನಿಮ್ಗೆ ಮೊದ್ಲೇ ಧೈರ್ಯ ಬೇಕಿತ್ತು. ಸೊ ಅಂತ ಅವ್ರಿಗೂ ಧೈರ್ಯ ಬೇಕು, ಅವರು ನೆಕ್ಸ್ಟ್ ಸ್ಟೆಪ್ ತಗೊಳಲ್ಲ. ಸೊ ಅಂತ ಫ್ರೆಂಡ್ಸ್ ನೀವೇನ್ ಹೇಳ್ತೀರಾ? ಏನಿಲ್ಲ ಬ್ರೋ, ವಿಡಿಯೋಸ್ ಡೈಲಿ ಮಾಡ್ಬೇಕು, ಕನ್ಸಿಸ್ಟೆನ್ಸಿ ಇರ್ಬೇಕಷ್ಟೇ, ಮತ್ತೆ ಕಂಟೆಂಟ್ ಚೆನ್ನಾಗಿರ್ಬೇಕು. ಕಂಟೆಂಟ್ ಚೆನ್ನಾಗಿದ್ರೆ, ಕ್ವಾಲಿಟಿ ಚೆನ್ನಾಗಿದ್ರೆ ವಿಡಿಯೋದು ರೀಚ್ ಆಗುತ್ತೆ. ನನ್ಗೆ ಅನ್ಸಿರೋದು ಅದು. ನನ್ಗೂ ಇನ್ನು ಏನು ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನನಗೆ ಅನ್ಸಿರೋ ಪ್ರಕಾರ ಅದೇ, ಕನ್ಸಿಸ್ಟೆನ್ಸಿ ಇರ್ಬೇಕು, ಕಂಟೆಂಟ್ ಚೆನ್ನಾಗಿರ್ಬೇಕು. ಸೊ ಓಕೆ, ನೀವು ವ್ಲಾಗ್ಸ್ ಯಾಕೆ ಮಾಡ್ಬೇಕು ಅಂತ ಚೂಸ್ ಮಾಡ್ತೀವಿ? ಇಲ್ಲ ಬ್ರೋ, ಇವಾಗ ನನಗ್ ಪರ್ಸನಲ್ ಆಗಿ ವ್ಲಾಗ್ಸ್ ಅಂದ್ರೆ ಇಷ್ಟ. ಅಂದ್ರೆ ನಾರ್ಮಲ್ ನಾನ್ ಮನೇಲಿ ಮಾತಾಡೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ನಾನೆಲ್ಲ ಲೈಕ್ ಎಲ್ಲರ ಜೊತೆ ಬೆರ್ಕೊಂಡು ಚೆನ್ನಾಗಿದ್ದೀನಿ ಲೈಫ್ ಅಲ್ಲಿ. ಸೊ ಅದನ್ನೇ ವಿಡಿಯೋ ಮಾಡಿ ಹಾಕಿದ್ರೆ ಕಂಟೆಂಟ್ ಚೆನ್ನಾಗಿರುತ್ತೆ. ನನ್ ಜೊತೆ ಮಾತಾಡೋರು ಇದಾರೆ, ಒಳ್ಳೆ ಕಂಟೆಂಟ್ ಕೊಡೋರು ಇದಾರೆ, ಮತ್ತೆ ನಾನು ಚೆನ್ನಾಗಿ ಮಾತಾಡ್ತೀನಿ. ನನ್ನಿಂದ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ರೆ ಅಟ್ಲೀಸ್ಟ್ ಇಷ್ಟ ಆಗ್ಲಿ, 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಜನಕ್ಕೆ ರೀಚ್ ಆಗೋಕ್ಕೆ ನಾನು ಡೈಲಿ ವಿಡಿಯೋಸ್ ಮಾಡಿ ಹಾಕ್ತೀನಿ. ಅದೇ ನಿಮ್ಗೆ ಗೊತ್ತಿದೆಯಲ್ಲ, ಇಂತ ಕಂಟೆಂಟ್ ಹಾಕಿದ್ರೆ ಮಾತ್ರ ನಮ್ಗೆ ರೀಚ್ ಸಿಗೋದು ಅಂತ. ಸೊ ನಿಮ್ಗೆ ಸ್ವಲ್ಪ ಅದ್ರ ಮೇಲೆ ನಾಲೆಜ್ ಇದೆ? ಇವಾಗಿಲ್ಲ ಇಲ್ಲ, ಅಂದ್ರೆ ಸ್ವಲ್ಪ ಒಂದ್ 10% ಅಷ್ಟಿದೆ ಅಷ್ಟೇ. ಓಕೆ, ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಗೊತ್ತಾಗಲ್ಲ, ಅಂಡ್ ದೆನ್ ಬೇರೆಯವ್ರು ನೋಡ್ರು ಅದು ಅಷ್ಟೊಂದು ಅರ್ಥ ಆಗಲ್ಲ ನಮ್ಗೆ. ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರನೇ ಅದು ಗೊತ್ತಾಗುತ್ತೆ ಹೆಂಗ್ ರೀಚ್ ಸಿಗುತ್ತೆ ಏನಂತ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಫಸ್ಟ್ ಫ್ರೆಂಡ್ ಯಾರು ನಿಮ್ಗೆ ಹೆಲ್ಪ್ ಮಾಡಿದ್ದು ಇದು ಕಂಟೆಂಟ್ ಅಲ್ಲಿ? ಫಸ್ಟ್ ಫ್ರೆಂಡ್, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಹೆಲ್ಪ್ ಮಾಡಿದವರು ಬ್ರೋ. ಇವಾಗೂ ಇರ್ಬೇಕು ಆ ಫ್ರೆಂಡ್ ಇವಾಗೂ ಇದಾರೆ, ಬಟ್ ನನಗೆ ಫಸ್ಟ್ ಹೆಲ್ಪ್ ಮಾಡಿದ್ದು ಒಬ್ರೇ ಅಲ್ಲ, ಎಷ್ಟೊಂದ್ ಜನ ಹೆಲ್ಪ್ ಮಾಡಿದ್ರು. ಹೆಸರು ಹೇಳ್ಬೇಕು ಅವ್ರು? ರಾಮು ಅಂತ ಇಲ್ಲೇ ಇರೋದು, ಮತ್ತೆ ಅವರು ಫುಲ್ ಫ್ರೆಂಡ್, ಅವ್ರು ಫುಲ್ ಗ್ಯಾಂಗ್ ಎಲ್ಲ ಹೆಲ್ಪ್ ಮಾಡಿದ್ರು. ಮತ್ತೆ ನನ್ PU ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು, ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದಾರೆ ಅವರು. ಅವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ನನಗೆ ಹೇಳ್ಬೇಕಂದ್ರೆ ನನಗೆ ಫ್ರೆಂಡ್ಶಿಪ್ ಅಲ್ಲಿ ನಾನು ಲಕ್ಕಿಯೆಸ್ಟ್ ಪರ್ಸನ್ ಇರ್ಬೋದು. ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗಂತೂ. ಬಟ್ ಸ್ವಲ್ಪ ಜನ ಇದ್ದಾರೆ, ನಾನು ಏನೇ ಮಾಡಿದ್ರು ಆಡ್ಕೊಳೋದು. ಮತ್ತೆ ನಿನ್ನೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ದೆ, ಆಸ್ಕ್ ಮೀ ಕ್ವಶನ್. ಅದಕ್ಕೆ ಏನೇನೋ ಲೈಕ್ ಬ್ಯಾಡ್ ಆಗಿ ಕೇಳೋದು, ಸಪೋರ್ಟಿಂಗ್ ಇಲ್ಲ. ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಅವ್ರು ಸುಮ್ನೆ ಇರ್ಬೇಕು. ಅದನ್ನ ನನ್ಗೆ ಹೀಯಾಳಿಸಿ ಮಾತಾಡೋದು ಆತರ ಮಾಡ್ತಾರೆ. ಇಲ್ಲ ಅಂತವ್ರು ಇರ್ಬೇಕು, ಅಂತವ್ರು ಇದ್ರೇನೆ ನಮ್ಮಂತವ್ರು ಬೆಳೆಯಕ್ ಸಾಧ್ಯ. ಸೊ ನೆಗೆಟಿವ್ ಆಗಿ ಕಾಮೆಂಟ್ ಮಾಡೋರು ಇರ್ಬೇಕು, ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡೋರು ಇರ್ಬೇಕು. ಅವಾಗೆ ನಾವು ಯಾರಾದ್ರೂ ಸರಿ ಬೆಳೆಯೋಕೆ ಸಾಧ್ಯ ಆಗುತ್ತೆ. ಈ ವ್ಲಾಗ್ ಮಾಡ್ತಿದ್ರಲ್ಲ, ಸೊ ಈ ವ್ಲಾಗ್ ಕಂಟೆಂಟ್ ಅಲ್ಲಿ ನಿಮ್ ದೊಡ್ಡ ಡ್ರೀಮ್ ಏನು? ಏನಿಲ್ಲ ಬ್ರೋ, ನಾನು ಒಂದ್ ಒಳ್ಳೆ ಕಂಟೆಂಟರ್ ಆಗಿ ಒಳ್ಳೆ ಫಾಲೋವರ್ಸ್ ಜೊತೆ ಒಳ್ಳೆ ವ್ಯೂಸ್ ಕೊಡ್ತಾ ಒಳ್ಳೆ ಚೆನ್ನಾಗಿ ಬೆಳಿಬೇಕು. ಲೈಕ್ ನನಗ್ ಫೇವ್ರೆಟ್ ಕಂಟೆಂಟ್ ಬಂದ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಸ್ಯಾಮ್ ಸಮೀರ್ ಮತ್ತೆ ಶ್ರವಣ್ ಬ್ರೋ, ವರುಣ್ ಆರಾಧ್ಯ, ಅವ್ರ 3 ಇದ್ ಮಾಡ್ತಾರಲ್ಲ ಕೊಲಾಬ್ ಮಾಡ್ಕೊಂಡು, ಅದು ಅವ್ರು ಹೆವಿ ಇಷ್ಟ. ನಾನು ಅವ್ರ ತರ ಒಂದ್ ದಿವಸ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಆಸೆ ಅಷ್ಟೇ. ಓಕೆ, ಈಗ ನಮ್ ಕರ್ನಾಟಕದಲ್ಲಿ ತುಂಬಾ ಇನ್ಫ್ಲೂಯೆನ್ಸರ್ಸ್ ಇದಾರೆ, ಕಂಟೆಂಟ್ ಕ್ರಿಯೇಟರ್ಸ್ ಇದಾರೆ. ಅವರಲ್ಲಿ ಒಬ್ರು ನಿಮ್ಗೆ ಇನ್ಸ್ಪೈರ್ ಆಗಿ ಅವ್ರ ಕಂಟೆಂಟ್ ಚೆನ್ನಾಗಿರುತ್ತಲ್ಲ, ಅಂತವ್ರು ಯಾರು? ಅವ್ರಂದ್ರೆ ಶ್ರವಣ್. ಓಕೆ, ಅವರಿಂದ ನೀವೇನ್ ಇನ್ಸ್ಪೈರ್ ಆಗ್ತೀರಾ? ಅವರಿಂದ ಏನಂದ್ರೆ ಅವ್ರಿಗಿರೋ ಕನ್ಸಿಸ್ಟೆನ್ಸಿ. ಅವರು ಒಂದನ್ನೇ ಇದಿಲ್ಲ, ಲೈಕ್ ಅವ್ರು ವ್ಲಾಗ್ಸ್ ಮಾಡ್ತಾರೆ, ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಅದನ್ನು ನೋಡ್ಕೊಂತಾರೆ, ಮತ್ತೆ ಅವ್ರದ್ದು ಆಫೀಸ್ ಅದೇನೇನೋ ಲೈಕ್ ಪರ್ಸನಲ್ ಟ್ರೈನರ್ ಆ ತರನು. ಅದ್ರ ಇನ್ಸ್ಟಾಗ್ರಾಮ್ ಇಂದ ಅವ್ರ ಕ್ಲೈಂಟ್ ನು ಬಿಲ್ಡ್ ಮಾಡ್ತಾರೆ, ಅಲ್ಲಿ ಅವ್ರ ವಿಡಿಯೋಸ್ ಹಾಕ್ತಾರೆ, ಮತ್ತೆ ಅದರಿಂದಾನು ಇದ್ ಮಾಡ್ತಾರೆ. ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಅವರು, ಒಳ್ಳೆ ಕನ್ಸಿಸ್ಟೆನ್ಸಿ ಇಂದ ಮಾಡ್ತಾರೆ. ಸೊ ಅವ್ರ ಇಷ್ಟ ನನಗೆ, ಅವ್ರ ತರ ಇರ್ಬೇಕಂತ. ಅದೇ, ಅವರಿಂದ ನೀವು ಕನ್ಸಿಸ್ಟೆನ್ಸಿನ ಫಾಲೋ ಮಾಡ್ತೀರಾ? ಹೌದು. ಅಂಡ್ ದೆನ್ ನಮ್ಮ ಕರ್ನಾಟಕದಲ್ಲಿ ಯಾವ ಹೀರೋ ಅಂದ್ರೆ ನಿಮ್ಗೆ ಇಷ್ಟ? ಅವರಿಂದ ನೀವೇನ್ ಕಲ್ತ್ಕೊಂತೀರಾ? ಸುದೀಪ್ ಅಂದ್ರೆ ಇಷ್ಟ ಅವರು. ಓಕೆ, ಅಂದ್ರೆ ಅವರು ಲೈಫಲ್ಲಿ ಕಷ್ಟಪಟ್ಟವ್ರೆ. ಅವರು ಯಾವ್ದೋ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ, ಲೈಕ್ ಅವರು 2nd PU ಎಲ್ಲ
ಚೆನ್ನಾಗ್ ಓದಿರ್ಲಿಲ್ಲ ಹಿಂಗೆ ಹಿಂಗೆ ಅಂತ, ಮತ್ತೆ ಅವ್ರ ವೈಫ್ ಸಪೋರ್ಟ್ ಮಾಡಿರೋದು ಇದೆಲ್ಲ ಹೇಳ್ಕೊಂಡಿದ್ದಾರೆ. ಲೈಕ್ ಅವ್ರ ತರ ಇರ್ಬೇಕು. ನೆಕ್ಸ್ಟ್ ಬ್ಲಾಗ್ ಮಾಡ್ಬೇಕಾದ್ರೆ ನೀವು ಯಾವ ತರ ಥಿಂಕ್ ಮಾಡ್ತೀರಾ? ಅದೇ ಬ್ರೋ, ಒಳ್ಳೆ ಕಂಟೆಂಟ್ ಇರ್ಬೇಕು, ಜನಕ್ಕೆ ನೋಡಿದ್ರೆ ಇಷ್ಟ ಆಗ್ಬೇಕು. ಮತ್ತೆ ಮತ್ತೆ ನನ್ನ ಅಕೌಂಟ್ ಅದೊಂದ್ ವಿಡಿಯೋಯಿಂದ ನನ್ನ ಅಕೌಂಟ್ ಅಲ್ಲಿರೋ ಎಲ್ಲ ವಿಡಿಯೋಸ್ ಅವ್ರು ನೋಡ್ಬೇಕು. ಸೂಪರ್. ಆ ತರ ಒಂದ್ ಕಂಟೆಂಟ್ ಕೊಡೋಣ ಅಂತ. ಬಟ್ ಏನಂತ ನನ್ಗೆ ಇದುವರೆಗೂ ಏನ್ ಕೊಡ್ಬೇಕು, ಯಾವ ತರ ಕಂಟೆಂಟ್, ಜನಕ್ಕೆ ಏನ್ ಇಷ್ಟ ಅನ್ನೋದು ಇನ್ನೂ ಐಡಿಯಾ ಇಲ್ಲ. ಬಟ್ ನನ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಡೈಲಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡ್ತಾ ಹೋದ್ರೆ ಜನಕ್ಕೆ ಏನ್ ಇಷ್ಟ ಆಗುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಹೌದೌದು. ಸೊ ಇವಾಗ ಯಾರಿಗೂ ಲೈಕ್ ನಮ್ಮಂತ ಬಿಗಿನರ್ಸ್ ಯಾರಿಗೂ ಗೊತ್ತಾಗಲ್ಲ. ನಾರ್ಮಲ್ ಆಗಿ ಯಾವ್ದೇನ್ ಕಂಟೆಂಟ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಮಾಡಕ್ ಸಾಧ್ಯ. ಸೊ ನೀವು ನಿಮ್ ಕಂಟೆಂಟ್ ನ ಎಷ್ಟು ಲವ್ ಮಾಡ್ತಿದ್ದೀರಾ? ಅಂದ್ರೆ ಬ್ರೋ, ನನ್ಗೆ ಇವಾಗ ಓನ್ ಕಂಟೆಂಟ್ ಅಂದ್ಬಿಟ್ಟು ಒಂದು 5-6 ಕಂಟೆಂಟ್ಸ್ ಇದೆ. ಅದ್ರಲ್ಲಿ ನನಗೆ ಒಂದ್ ಕಂಟೆಂಟ್ ಮಾತ್ರ ಫೇವರೇಟ್, ಮಾಡ್ಬೇಕಂತ ಆಸೆ. ಬಟ್ ಅದ್ ಮಾಡಿದ್ರೆ ನನ್ ಎಲ್ಲಾರ ಮುಂದೆ ಬ್ಯಾಡ ಕಾಣಿಸ್ತೀನಿ. ಆತರ ನನ್ಗೊಂದ್ ಕಂಟೆಂಟ್ ಮಾಡ್ಬೇಕಂತ ಆಸೆ. ನನ್ಗೊಬ್ರು ಫ್ರೆಂಡ್ ಇದಾರೆ, ಅವ್ರ ಜೊತೆನೆ ಲೈಕ್ ಕೊಲಾಬ್ ಮಾಡ್ಕೊಂಡ್ ಮಾಡ್ಬೇಕಂತ ಆಸೆ. ಲೈಕ್ ಅದು ನೋಡಿದ್ರೆ ಏನ್ ಅನ್ಕೊಂತಾರೋ ಗೊತ್ತಿಲ್ಲ. ಸೊ ನಿಮ್ಗೆ ಇಷ್ಟ ಆಗಿರೋದು ಅದೇನಾ? ಆ ಕಂಟೆಂಟ್ ಅಂತೂ ಇಷ್ಟ, ಅದು ಜನಕ್ಕೂ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೇಲಿ ಮತ್ತೆ ರಿಲೇಟಿವ್ಸ್ ಮತ್ತೆ ಫ್ರೆಂಡ್ಸ್ ಏನಾದ್ರು ಅನ್ಕೊಂತಾರಂತ ಅದೊಂದು ಗಿಲ್ಟ್, ಲೈಕ್ ಅದೊಂಥರ ಫೀಲ್ ಇದೆ. ಅದು ಓಕೆ, ಬಟ್ ಫ್ಯೂಚರ್ ಅಲ್ಲಿ ಮತ್ತೆ ನೀವೇ ಗಿಲ್ಟ್ ಫೀಲ್ ಆಗ್ತಾರ ಮಾಡಿಲ್ವಲ್ಲ? ಹೌದೌದು, ಟ್ರೈ ಮಾಡಿ ನೋಡಿ. ನಾರ್ಮಲ್ ಆಗಿ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ರೀಲ್ಸ್ ಎಲ್ಲ ನೋಡಿರ್ತೀರ. ಸೊ ಎಲ್ಲ ಕೈಂಡ್ ಆಫ್ ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ. ನಾರ್ಮಲ್ ಆಗಿ ಜೆನ್ಜಿ ಕಿಡ್ಸ್ ಗೆ ಎಂತ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅವ್ರಿಗೆ ಏನಿಲ್ಲ ಬ್ರೋ, ನಮ್ಮ ನರಸಿಂಹರಾಜು ಬಳ್ಳಾಪುರ ಇದಾರ, ಅವರು ಮತ್ತೆ ಲೈಕ್ ಬ್ಯಾಡ್ ವರ್ಡ್ಸ್ ಮಾತಾಡೋದು, ಕಾಮಿಡಿ ಮಾಡೋದು, ರೋಸ್ಟ್ ಮಾಡೋದು ಅಂತ ವಿಡಿಯೋಸ್ ಈಗಿನ ಜೆನ್ಜಿ ಕಿಡ್ಗೆ ಇಷ್ಟ ಆಗೋದು ಅದೇ. ಈಗ ಮೋಟಿವೇಶನ್ ಕೊಟ್ರೆ ಯಾರು ನೋಡಲ್ಲ, ಅದನ್ನ ಟ್ರೋಲ್ ಮಾಡ್ತಾರೆ. ಹೌದು, ಮೋಟಿವೇಟ್ ಮಾಡೋರಿಗೆ ಟ್ರೋಲ್ ಮಾಡ್ತಾರೆ. ಅದನ್ನೇ ರೋಸ್ಟ್ ಮಾಡೋದಾಗ್ಲಿ, ಆಮೇಲೆ ಈಗ ಕೆಟ್ಟ ಮಾತಲ್ಲಿ ಮಾತಾಡೋದು. ನಮ್ ನರಸಿಂಹರಾಜು ಬಳ್ಳಾಪುರ ಅವ್ರ ವಿಡಿಯೋಸ್ ಅಂದ್ರೆ ನನ್ಗೂ ಇಷ್ಟ. ಆ ತರ ವಿಡಿಯೋಸ್ ಜನರಿಗೆ ಇಷ್ಟ ಆಗೋದು ನನ್ ಪ್ರಕಾರ. ನನ್ಗೆ ರೋಸ್ಟಿಂಗ್ ವಿಡಿಯೋಸ್ ಅಂದ್ರೆ ಹೆವಿ ಇಷ್ಟ ಬ್ರೋ. ನಾನ್ ಎಲ್ಲಾರ್ದು ನೋಡಿದೀನಿ. ಈ ಯುವರ್ಸ್ ತೇಜಸ್ ಅವ್ರದ್ದು ಮತ್ತೆ ಎಕ್ಕ ಮತ್ತೆ ಅವ್ರದೆಲ್ಲ ವಿಡಿಯೋಸ್ ನನಗೆ ಇಷ್ಟ, ಅವ್ರದೆಲ್ಲ ನೋಡ್ತೀನಿ. ಆದಿ ಬ್ರೋ ಅಂತ ಯಾರೋ ಒಬ್ರು ಇದಾರೆ, ಅವ್ರದ್ದು ಇಷ್ಟ ನನ್ಗೆ. ಇನ್ನ ಯಾರು ಇಷ್ಟ ನಿಮ್ಗೆ? ಅಂದ್ರೆ ರೋಸ್ಟ್ ಮಾಡೋರು, ರೋಸ್ಟ್ ಮಾಡೋರು ಇಷ್ಟ ನಿಮ್ಗೆ? ರೋಸ್ಟ್ ಅವ್ರಸ್ ಇಷ್ಟ. ನಿಮ್ ಕಂಟೆಂಟ್ ಬಂದು ಬ್ಲಾಗ್ಸ್. ನನ್ ಕಂಟೆಂಟ್ ಇಷ್ಟ ಆಗಿರೋದು ರೋಸ್ಟ್. ಬ್ಲಾಗ್ ಮಾಡ್ತಾ ಇರ್ತಾರೆ, ಬಟ್ ಬ್ಲಾಗ್ ಹೆಂಗಿದೀವೋ ಹಂಗೆ ಹಾಕಕ್ಕಾಗಲ್ಲ, ನಾವು ಅಪ್ಲೋಡ್ ಮಾಡಕ್ಕಾಗಲ್ಲ. ಸೊ ಬ್ಲಾಗ್ ನ ಎಡಿಟ್ ಮಾಡಿ ಹಾಕ್ಬೇಕು. ಸೊ ಎಡಿಟಿಂಗ್ ಎಷ್ಟು ಇಂಪಾರ್ಟೆಂಟ್ ಬ್ಲಾಗ್ಸ್ ಅಲ್ಲಿ? ಬ್ಲಾಗ್ ಅಲ್ಲಿ ಎಡಿಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ವಿಡಿಯೋಸ್ ಮಾಡೋದ್ ಸುಲಭ, ಮಾತಾಡೋದು ಅದು ಒಂಥರ ಕಷ್ಟನೇ. ಬಟ್ ಹಿಂಗೋ ವಿಡಿಯೋಸ್ ಮಾಡ್ತೀವಿ ಅನ್ಕೊಳ್ಳಿ, ಅದಕ್ ಟೈಮ್ ಕೊಟ್ಟು ಎಡಿಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ತಲೆನೋವು. ಯಾವ ಕ್ಲಿಪ್ ಹಾಕ್ಬೇಕು, ಯಾವ ಕ್ಲಿಪ್ ಹಾಕ್ಬಾರ್ದು, ಯಾವ್ದಕ್ಕೆ ಯಾವ ವಿಡಿಯೋಗೆ ಹುಕ್ ತಗೊಂಡ್ ಹಾಕ್ಬೇಕು, ಮತ್ತೆ ಯಾವ್ದಕ್ಕೆ ಎಡಿಟಿಂಗ್ಗೆ ಲೈಕ್ ಮೀಮು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೆಲ್ಲ ಇದೆಯಲ್ಲ ಬ್ರೋ, ಎಡಿಟಿಂಗ್ ಕಷ್ಟ. ಲೈಕ್ ಇವಾಗ ನನ್ ಬ್ಲಾಗ್ ಅಲ್ಲಿ ನಾನೇ ಎಡಿಟ್ ಮಾಡ್ತೀನಿ, ನಾನೇ ವಿಡಿಯೋಸ್ ಮಾಡ್ತೀನಿ, ನಾನೇ ಅಪ್ಲೋಡ್ ಮಾಡೋದು, ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಎಲ್ಲ ನಾನೇ. ಸೊ ಎಡಿಟಿಂಗ್ ಎಲ್ಲ ನೀವೇ ಮಾಡ್ಕೊಂಡಿದ್ದೀರಾ? ಎಡಿಟಿಂಗು ನಾನೇ ಮಾಡ್ತೀನಿ, ವಿಡಿಯೋನು ನಾನೇ ಮಾಡ್ಕೊಂತೀನಿ, ಎಲ್ಲ ನಾನೇ. ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋ ನೀವು ಅಪ್ಲೋಡ್ ಮಾಡಿದ್ರಲ್ಲ, ಸೊ ಆ ವಿಡಿಯೋ 4,000 ಜನಕ್ಕೆ ರೀಚ್ ಆಯ್ತು ಅಂತ ಖುಷಿ ಆಯ್ತು ನಿಮ್ಗೆ. ಅವಾಗ ಒಂದ್ ಸ್ವಲ್ಪ ಹುಡುಗರು ಫ್ರೆಂಡ್ಸ್ ಎಲ್ಲ ಮೋಟಿವೇಟ್ ಮಾಡಿದ್ರು. ಸೊ ಅದೇ ವಿಡಿಯೋ ವೈರಲ್ ಆಗ್ದಿರಾ, ಲೈಕ್ 4,000 ಜನಕ್ಕೆ ಹೋಗ್ದಿರಾ, ಒಂದ್ ಲೈಕ್ 500 ಒಳಗಡೆ ರೀಚ್ ಇದ್ರೆ ನಿಮ್ಗೆ ಹೆಂಗ್ ಫೀಲ್ ಆಗ್ತಾ ಇತ್ತು? ಏನಿಲ್ಲ ಬ್ರೋ, ಅದ್ ನನ್ ಫಸ್ಟ್ ವಿಡಿಯೋ ಅಲ್ವಾ, ನನ್ಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಅಷ್ಟು ಹೋಗುತ್ತೆ ಅಂತಾನು. ಎಷ್ಟೊಂದ್ ಜನಕ್ಕೆ ಬೇರೆಯವ್ರದ್ದೆಲ್ಲ ನೋಡಿದೀನಿ 150-200 ರೀಚ್ ಆಗೋದು ಇದೆ. ನನ್ಗೆ ಅಷ್ಟು ರೀಚ್ ಆಯ್ತಲ್ಲ ಅದು ಖುಷಿ. ರೀಚ್ ಆಗಿಲ್ಲ ಅಂದಿದ್ರು ಅದೆಷ್ಟು ರೀಚ್ ಆಗಿರುತ್ತೋ ಅಷ್ಟಕ್ಕೆ ಖುಷಿ ಪಡ್ತಿದ್ದೆ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ವಿಡಿಯೋ ಎಷ್ಟು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಷ್ಟು ರೀಚ್ ಇವಾಗ 200 ರೀಚ್ ಆಗಿದೆ, ಅದಕ್ಕೆ ಖುಷಿ ಪಡ್ತಿದ್ದೆ, ಓ ಜಾಸ್ತಿ ರೀಚ್ ಆಗೈತೆ ಅಂತ. ಆದ್ರೆ ಇನ್ಸ್ಟಾಗ್ರಾಮ್ ಹೆಂಗ್ ಗೊತ್ತಾ ಬ್ರೋ, ಸ್ಟಾರ್ಟಿಂಗ್ ಅಲ್ಲಿ ಹೆವಿ ಹುಚ್ಚಿಡ್ಸ್ಬಿಡುತ್ತೆ, ಹೆವಿ ವ್ಯೂಸ್ ಹೆವಿ ಲೈಕ್ಸ್ ಕೊಟ್ಟಿ. ಬಟ್ ನಾವು ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಷ್ಟು ಲೈಕ್ಸ್ ನ ಅಷ್ಟು ವ್ಯೂಸ್ ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಆ ತರ ಇರುತ್ತೆ. ನಾರ್ಮಲ್ ಆಗಿ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ ಬ್ರೋ, ನನ್ ಫ್ರೆಂಡು ನನಗೆ ಮೊನ್ನೆ ಒಂದು ಅಡ್ವೈಸ್ ಕೊಟ್ಟ. ಅಂದ್ರೆ ತಂದೆ ತಾಯಿನ ಏನೇ ಕಷ್ಟ ಆಗ್ಲಿ ಬ್ರೋ, ರಕ್ತ ಸುರಿಸಾದ್ರೂ ಆಗ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ನನ್ ಫ್ರೆಂಡು, ನನ್ ಬೆಸ್ಟ್ ಫ್ರೆಂಡ್, ಅವನು ಕಣ್ಣಲ್ಲಿ ನೀರ್ ಹಾಕೊಂಡು ಆ ಮಾತು ನನಗೆ ಹೇಳೋನೆ. ಏನೇ ಆಗ್ಲಿ ಬ್ರೋ, ಬೆವ್ರ ಸುರ್ಸಾಗ್ಲಿ, ರಕ್ತ ಸುರ್ಸಾದ್ರೂ ಆಗ್ಲಿ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಬೇಕು ಬ್ರೋ. ಅವ್ರ ಎತ್ತು ಋಣ ಯಾವತ್ತೂ ತೀರ್ಸಕ್ಕಾಗಲ್ಲ. ಅವ್ರೆಷ್ಟೇ ಬೈಬೋದು, ಅವ್ರೆಷ್ಟೇ ಏನೇ ಮಾಡ್ಬೋದು,
ಪ್ರೀತಿ ಅಂತೂ ಅವ್ರ ಮನ್ಸಿಂದ ಯಾವತ್ತು ಹೋಗಕ್ ಸಾಧ್ಯ ಇಲ್ಲ, ನನ್ ಮಕ್ಳು ಅಂತ. ನಮ್ಮಪ್ಪನೂ ಅಷ್ಟೇ, ನನ್ನ ಬೈತಾರೆ ಎಲ್ಲ ಮಾಡ್ತಾರೆ, ಬಟ್ ನನ್ಗೂ ಅವ್ರ ಮೇಲೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಿಲ್ಲ, ಅವ್ರಿಗೂ ನನ್ ಮೇಲೆ ಯಾವತ್ತೂ ಪ್ರೀತಿ ಕಮ್ಮಿ ಆಗಿಲ್ಲ. 3 ಹೊತ್ತು ಊಟ ಕೊಡ್ತಾರೆ, ಹಬ್ಬ ಬಂದಾಗೆಲ್ಲ ಬಟ್ಟೆ ಕೊಡಿಸ್ತಾರೆ, ಎಲ್ಲ ಚೆನ್ನಾಗ್ ನೋಡ್ಕೊಂಡವ್ರೆ ಬ್ರೋ. ನಮ್ಮ ಅಪ್ಪ ಅಮ್ಮದ ಏನು ಫಾಲ್ಟ್ ಇಲ್ಲ, ನನ್ನ ಚೆನ್ನಾಗೆ ರಾಜನ್ ತರ ನೋಡ್ಕೊಂಡವ್ರೆ. ಅವ್ರ ಅಷ್ಟೆಲ್ಲ ಸಾಲ ಮಾಡಿ ಅಷ್ಟೆಲ್ಲ ನೋವಲ್ಲಿದ್ದು ದುಡ್ಡಿಲ್ಲ ಅಂದ್ರೂ ನನ್ ಕೇಳ್ದಾಗ ಇಲ್ಲ ಅಂದಿಲ್ಲ ಯಾವತ್ತು. ಈಗ ನಾರ್ಮಲ್ ಆಗಿ ನಿಮ್ಗೆ ಅಟ್ಲೀಸ್ಟ್ ಅಂದ್ರೆ 100 ಮೇಲೆನೆ ಫಾಲೋವರ್ಸ್ ಇರ್ತಾರೆ. ಸೊ ಇದೆಲ್ಲ ಮತ್ತೆ ಸ್ಟಾರ್ಟಿಂಗ್ ಲೈಕ್ 0 ಫಾಲೋವರ್ಸ್ ಆಗ್ಬಿಟ್ಟು ಮತ್ತೆ ಫಸ್ಟ್ ಇಂದ ಮಾಡ್ಬೇಕಂದ್ರೆ ನೀವು ಹೆಂಗ್ ಮಾಡ್ತೀರಾ, ಹೆಂಗ್ ರಿಯಾಕ್ಟ್ ಆಗ್ತೀರಿ ಇದಕ್ಕೆಲ್ಲ? ಏನಿಲ್ಲ ಬ್ರೋ, ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ಗೆ ಇಷ್ಟು 103 ಫಾಲೋವರ್ಸ್ ಬಂದ್ರು. ಅವತ್ ಫಸ್ಟ್ ಡೇ ನಾನು ಅಪ್ಲೋಡ್ ಮಾಡಿದ್ದು ದಿವಸನೇ ನನಗೆ 103 ಫಾಲೋವರ್ಸ್ ಬಂದ್ರು. ಅದ್ರ ನೆಕ್ಸ್ಟ್ ದಿವಸ ಒಬ್ಬೊಬ್ರೆ ಕಮ್ಮಿ ಆಗ್ತಾ ನನಗೆ ಲಾಸ್ಟ್ 86 ವರ್ಗೂ ಬಂತು. ನನ್ಗೆ ಅವಾಗ ಬೇಜಾರಾಯ್ತು, ಇವ್ರು ಈ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಫಾಲೋ ಮಾಡ್ಬಿಟ್ಟು ಅನ್ಫಾಲೋ ಮಾಡ್ತಾರೆ. ನಿಜ ಬೇಜಾರಾಗುತ್ತೆ ಬ್ರೋ. ಆದ್ರೆ ಇವಾಗ 167 ಏನೋ ಐತೆ. ನಾನು ಫಾಲೋ ಬ್ಯಾಕ್ ಮಾಡ್ತಾ ಇದ್ದೀನಿ ಎಲ್ಲಾರ್ನು. ನೆಕ್ಸ್ಟ್ ನೋಡ್ಬೇಕು ಯಾರು ಸಪೋರ್ಟ್ ಮಾಡ್ತಾರೆ. ಒಟ್ನಲ್ಲಿ ಒಂದೊಂದು ಫಾಲೋ ನಮ್ಮಂತ ಒಂದು ಕಂಟೆಂಟ್ ಕ್ರಿಯೇಟರ್ ಒಂದೊಂದು ಸ್ಟೆಪ್ ಇದ್ದಂಗೆ, ಅವ್ರ ಒಂದೊಂದು ಫಾಲೋನು ನಮ್ಗೆ ಒಂದೊಂದು ಸ್ಟೆಪ್ ಇದ್ದಂಗೆ ಅಷ್ಟೇ. ಜನರು ಅವ್ರ ಫ್ಯಾಷನ್ ನ ಕಂಟಿನ್ಯೂ ಮಾಡೋಕೆ ಅವ್ರಿಗಿರೋ ಜಾಬ್ ನ ಸ್ಯಾಕ್ರಿಫೈಸ್ ಮಾಡ್ಬೇಕಾ? ಬ್ರೋ, ಅವ್ರ ಡ್ರೀಮ್ ಬೇಕು ಅಂದ್ರೆ ಓನ್ ಬಿಸ್ನೆಸ್ ಮಾಡ್ಬೇಕು. ಲೈಕ್ ಎಂಪ್ಲಾಯ್ ಆಗ್ಬಿಟ್ಟು ಅವ್ರಿಗೂ ಡ್ರೀಮ್ ನ ಕಂಪ್ಲೀಟ್ ಮಾಡ್ಕೊಂತೀನಿ ಅಂದ್ರೆ ಅದು ಅಸಾಧ್ಯ. ಈಗಿನ ಜನರೇಷನ್ ಅಲ್ಲಿ ಓನ್ ಬಿಸ್ನೆಸ್ ಇದ್ರೇನೆ ಅವ್ರ ಡ್ರೀಮ್ ನ ಕಂಪ್ಲೀಟ್ ಮಾಡಕ್ ಆಗೋದು ಅನ್ಕೊಂತೀವಿ. ಎಂಪ್ಲಾಯ್ಮೆಂಟ್ ಮಾಡ್ಕೊಂಡು ಅವ್ರು ಕೊಡೋ ಸ್ಯಾಲ್ರಿಲಿ ಡ್ರೀಮ್ ನ ಕಂಪ್ಲೀಟ್ ಮಾಡ್ಬೇಕು, ಮನೇನು ನೋಡ್ಕೊಬೇಕು, ಮತ್ತೆ ಓನ್ ಎಕ್ಸ್ಪೆನ್ಸಸ್ ನೋಡ್ಕೊಬೇಕು, ಅದೆಲ್ಲ ಆಗಲ್ಲ ಬ್ರೋ. ಓನ್ ಬಿಸ್ನೆಸ್ ಇರ್ಬೇಕು, ಆಮೇಲೆ ಡ್ರೀಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಡ್ರೀಮ್ ಇಟ್ಕೊಳೋದೇನ್ ಕೆಟ್ಟದಲ್ಲ, ಬಟ್ ಸ್ಯಾಲ್ರಿ ತಗೊಂಡ್ಬಿಟ್ಟು ಡ್ರೀಮ್ ಇಟ್ಕೊಂತಾರಲ್ಲ ಅದು ತಪ್ಪು. ಓನ್ ಬಿಸ್ನೆಸ್ ಏನಾದ್ರೂ ಆಗ್ಲಿ ಬ್ರೋ, ಓನ್ ಬಿಸ್ನೆಸ್ ಇರ್ಬೇಕು ಒಟ್ನಲ್ಲಿ, ಏನೋ ಒಂದ್ ಸೈಡ್ ಬಿಸ್ನೆಸ್. ಹೌದು. ನಾರ್ಮಲ್ ಆಗಿ ನೀವು ಬ್ಲಾಗ್ ನ ಅಪ್ಲೋಡ್ ಮಾಡಿ ಮತ್ತೆ ಡಿಲೀಟ್ ಮಾಡಿರೋ ಮೂಮೆಂಟ್ ಇದೆಯಾ? ಹಾ, ಮಾಡಿದೀನಿ. ಓಕೆ. ಬ್ಲಾಗ್ ಅಪ್ಲೋಡ್ ಮಾಡಿದೆ, ಲೈಕ್ ಇವಾಗ ಅಕೌಂಟ್ ಇದೆಯಲ್ಲ ಪ್ರೆಸೆಂಟ್ ಅಕೌಂಟ್, ಅದ್ರಲ್ಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಲೈಕ್ ಅದು ಬ್ಲಾಗ್ ಅಲ್ಲ, ನಾರ್ಮಲ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದನ್ನ ಏನ್ ಮಾಡಿದ್ರು, ನನ್ಗೆ ಆಲ್ಮೋಸ್ಟ್ ಲೈಕ್ 7 to 8 ಪೀಪಲ್ಸ್ ಒಂದೇ ಸತಿ ಹೇಳಿದ್ರು, ಚೆನ್ನಾಗಿಲ್ಲ, ಏನಕ್ಕೆ ಅಪ್ಲೋಡ್ ಮಾಡಿದೆ, ಚೆನ್ನಾಗಿಲ್ಲ ಅಂತ. ನನಗೆ ಫುಲ್ ಒಂಥರ ಬೇಜಾರಾಗೋಯ್ತು. ನನ್ ವಿಡಿಯೋ ನಾನ್ ಅಪ್ಲೋಡ್ ಮಾಡ್ತೀನಿ, ಅವ್ರು ಹೇಳಿದ್ರಲ್ಲ ಅನ್ಬಿಟ್ಟು, ಅವ್ರಿಗೂ ಇಷ್ಟ ಆಗಿರಲ್ಲ ಅನ್ಬಿಟ್ಟು, ಅದ್ರಲ್ಲಿ 3 ಜನ ನನ್ ಬೆಸ್ಟ್ ಫ್ರೆಂಡ್ಸ್, ಅವ್ರು ಹೇಳಿದ್ಬಿಟ್ರಲ್ಲ, ಹಂಗಂದ್ರೆ ನಿಜವಾಗ್ಲೂ ಚೆನ್ನಾಗಿಲ್ವೇನೋ ಅಂತ ನಾನು ಅದನ್ನ ಡಿಲೀಟ್ ಮಾಡಿದೆ. ಮತ್ತೆ ಈಗ್ಲೂ ಅಷ್ಟೇ, ನನ್ನ ಹತ್ರ ಒಂದ್ 4-5 ಬ್ಲಾಗ್ ಐತೆ, ಎಡಿಟ್ ಮಾಡಿರೋದೇ ಐತೆ, ಬಟ್ ಅದನ್ನ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಅದನ್ನ ಅಪ್ಲೋಡ್ ಮಾಡಿದ್ರೆ ಅದು ಯಾರಿಗೂ ಇಷ್ಟನೂ ಆಗಲ್ಲ. ಅದು ನಾನ್ ಜಿಮ್ಮಲ್ಲಿ ಮಾತಾಡಿರೋದು, ಮತ್ತೆ ನಾನು ಆತರ ಅನ್ಕೊಂಡೆ. ನೀವು ಅಪ್ಲೋಡ್ ಮಾಡಿ ಮತ್ತೆ ನೋಡಿ ಅದನ್ನ ನೀವೇ ಯಾಕೆ ಅನ್ಕೊಂಡ್ರೆ ಚೆನ್ನಾಗಿಲ್ಲ ಅಂತ? ಇಲ್ಲ ಬ್ರೋ, ಅಪ್ಲೋಡ್ ಮಾಡ್ತೀನಿ.